ತುಂಬ ಟೈಮ್ ಬಿಟ್ಟು ಬೈಕ್ ರೈಡ್ ಹೋಯ್ಕಂದೇಳಿ ಅನಿಸ್ತು. ಅದಕ್ಕೆ ನಾನು ಸೀದಾ ಹೊರಟದ್ದು ಆನಂದಪುರದಲ್ಲಿ ಕುಮಾರಿ ಜಾತ್ರೆಗೆ. ನನ್ನ ಕ್ರಿಕೆಟಿದ ಒಬ್ಬ ಫ್ರೆಂಡ್ ಇದ್ದ, ಅವ್ನು ಕರ್ಕೊಂಡು ಹೊರಟೆ. ಬೇರೆ ಯಾರು ಅಲ್ಲ, ಆಕಾಶ, ಬರೀ 7ನೇ ಕ್ಲಾಸ್ ಅಷ್ಟೇ. ಅವ್ನು ಶಾಲೆ ರಜೆಗೆ ಕರ್ಕೊಂಡು ಹೋಗಿದ್ದಿದೆ. ಸೀದಾ ಅದು ಮಾರೆ ಜಾತ್ರೆಗೆ 1.5 ಕಿಲೋಮೀಟ್ರ್, ಸಿಕ್ಕಾಪಟ್ಟೆ ಲಾಂಗ್ ಫುಲ್ ಹಬ್ಬ ಅದು. ಆದರೆ ನಾವು ಹಬ್ಬತಿ ಅಂತ ಅಂಗಡಿ ಅಂತ ಬಂದಿರಲಿಲ್ಲ. ಹಾಗೂ ನಾವು ದೇವಸ್ಥಾನಕ್ಕಂತೂ ಇಂತೂ ಹೋಯ್ತು. ದೇವಸ್ಥಾನಕ್ಕೆ ಹೋಯ್ಕೊಂಡಲ್ಲಿ ಜನ ಮಾತ್ರ ತುಂಬ ಜನ ಇದ್ದೀರಿ. ಹಣ್ಕಾಯಿ ಮಾಡೋಕೆ ಬೇರೆ ಲೈನ್, ಒಳಗೆ ಹೋಗೋರೆ ಬೇರೆ ಲೈನ್. ನಾವು ಒಳಗಿಂದ ಹೋಯ್ದು ಅವ್ರಿಗೆ ಕೈ ಮುಗ್ದು ಆಮೇಲೆ ಹೊರಗೆ ಬಂದು ಮಾರಿಗೋಡಿಗೆ ಒಂದು ಕೈ ಮುಗ್ದು ಸೀದಾ ಹೊರಗೆ ಬಂದ್ಕೊಂಡಲ್ಲಿ ಅವರದ್ದು ಹರ್ಕಿದೊಂದು ಇದ್ದಿದ್ದೆ, ಕುರಿ ಎಲ್ಲ ಕಡಿದ್ರು. ಅದನ್ನೆಲ್ಲ ಕಣ್ಕೊಂಡು ಹೊರಗೆ ಬಂದ್ಕೊಂಡಲ್ಲ ಸ್ಟೇಜ್ ರೆಡಿ ಆಯ್ತಿತ್ತು ನೈಟ್ ಫಂಕ್ಷನಿಗೆ. ಆಮೇಲೆ ನಾವು ಸೀದಾ ಅಲ್ಲಿಂದ ಹೊರಟದ್ದು ನಮ್ಮ ಫ್ರೆಂಡಿದು ರಿಲೇಷನ್ ಮನೆಗೆ. ನಮ್ಮ ದೊಡ್ಡಪ್ಪನ ಮನೆ ಹೋಯ್ತು. ಅಲ್ಲಿ ಹೋಯ್ಕೊಂಡಲ್ಲ ಒಂದು ಪುಟ್ಟ ಪಾಪು ಮನ್ಕೊಂಡಿದ್ದ. ಅದು ಪಾಪ ಅವ ಆ ಮಗುನ ಎಪ್ಸಿ ಆಟ ಆಡ್ಸು ಶುರು ಮಾಡಿದ. ಆ ಮಗು ಮನ್ಸೊಳಗೆ ಮೋಸ್ಟ್ಲಿ ಒಳ್ಳೇದು ಮಾಡ್ತದ, ಜನ್ಮಕ್ಕೆ ಹೋಗೋ. ಅದಕ್ಕೆ ರಗಳೆ ಬೇಡ ಅಂದೇಳಿ ನಾವು ಅಲ್ಲಿಂದ ಸೀದಾ ಹೊರಡುವತ್ತಿಗೆ ಅಲ್ಲಿದ್ದು ಕೋಟೆ ಎಲ್ಲ ಸೈಡಲ್ಲಿ ವ್ಯೂಸ್ ಎಲ್ಲ ಕಾಣ್ತಾ ಹೋಯ್ತು. ಅಲ್ಲಿ ಹಾಪತಿ ಅವನಿಗೆ ಒಂದು ಬಾವಿ ತೋರ್ತು, ಅದ್ರ ಹೊಸರು ನೀರು ಇತ್ತಂದು ಅದಕ್ಕೆ ನಿಲ್ಸಿ ಹೋಯ್ಕೊಂಡ್ರೆ ಅದು ಹೊಸರು ನೀರಲ್ಲ ಕೆಸರು ನೀರು ಅಂದೇಳಿ ಗೊತ್ತೈತೆ. ಆಮೇಲೆ ಅಲ್ಲಿ ಘಾಟಿ ಸೆಕ್ಷನಲ್ಲೆಲ್ಲ ಬೈಕ್ ನಿಲ್ಲಿಸ್ಕೊಂಡು ಸುಮಾರೆಲ್ಲ ಫೋಟೋಸ್ ತಗೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗೋದೇ 4 ಕಾಲ ಆಯಿತು. ಇವತ್ತಿನ ಬ್ಲಾಗ್ ಮುಗೀತು. ಥ್ಯಾಂಕ್ ಯು.